ನೇತ್ರಾವತಿ ನದಿ ತೀರದಲ್ಲಿ ಹೆಣ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ ನಂಬರ್ 13ರಲ್ಲಿ ಯಾವುದೇ ಕುರುಹು ಸಿಗಲಿಲ್ಲ. ಗುಂಡಿಗೆ ವಾಪಸ್ ಮಣ್ಣು ಮುಚ್ಚಿದ್ದಾರೆ ಅಧಿಕಾರಿಗಳು. ಹಿಟಾಚಿ ಜೆಸಿಬಿಯ ಮೂಲಕವಾಗಿ ನಡೆದಂತಹ ಕಾರ್ಯಾಚರಣೆ ಬಹಳ ಕುತೂಹಲ ಕೆರಳಿಸಿತ್ತು. ಈ ಒಂದು ಪಾಯಿಂಟ್ ಇಲ್ಲಿ ಅನೇಕರನ್ನ ಹೋತಿದ್ದೀನಿ ನಾನು ಅಂತ ಈ ದೂರುದಾರ ಹೇಳಿದ್ದ ಮೇಲೆ ತುಂಬ ಕಾನ್ಫಿಡೆಂಟ್ ಆಗಿರಬೇಕು. ಅನೇಕರು ಬಿಡಿ ಇಬ್ಬರಾದರೂ ಸಿಕ್ಕೇ ಸಿಗ್ತಾರೆ ಈ ನಿರೀಕ್ಷೆಗಳಿದ್ವು ಈ ಒಂದು ಪಾಯಿಂಟ್ಗೆ ಸಂಬಂಧಪಟ್ಟಂತೆ. ಆದರೆ ನಿನ್ನೇನೂ ಆಯಿತು ಕಾರ್ಯಾಚರಣೆ, ಇವತ್ತು ಆಯಿತು. ನಿನ್ನೆ ಆಗದಂಥ ಜಾಗ ಬೇಡ, ಇವು ಸ್ವಲ್ಪ ಪಕ್ಕಕ್ಕೆ ಆ ಕಡೆ ಈ ಕಡೆ ಆಗಿರಿ, ಇದು ಹೇಳಿ ಆಯಿತು. ಆದರೆ ಆ ಥರ ಮಾಡಿದ ಹೊರತಾಗಿಯೂ ಸ್ಪಾಟ್ ನಂಬರ್ 13ರಲ್ಲಿ ಯಾವುದೇ ರೀತಿಯ ಅಸ್ಥಿಪಂಜರದ ಕುರುಹು ಸಿಕ್ಕಲಿಲ್ಲ. ಹಾಗಾಗಿ ನಿನ್ನೆನೂ ಮಾಡಿ ಆಯಿತು, ಇವತ್ತು ಶೋಧ ಕಾರ್ಯವನ್ನು ಮಾಡಿ ಆಯಿತು. ನಾಳೆ ಮಾಡುವುದರಲ್ಲಿ ಅರ್ಥ ಇದೆಯಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ SITಗೆ ಬಂದು ಶೋಧ ಕಾರ್ಯವನ್ನು ಕಂಟಿನ್ಯೂ ಮಾಡ್ತಾರಾ ಇಲ್ವಾ ಎನ್ನುವುದು ಕುತೂಹಲ ಮೂಡಿಸ್ತಾ ಇದೆ. ಇಷ್ಟು ದಿನಗಳ ಶೋಧ ಕಾರ್ಯದ ನಂತರದಲ್ಲಿ ನಾನು 300 ಹೆಣ ಹೂತಿರೋದು, 30 ಸ್ಪಾಟ್ಗಳನ್ನು ನಾನು ಹೂತಿದ್ದೀನಿ, 300 ಹೆಣಗಳಿವೆ. ಅಷ್ಟು ಕಡೆಯಲ್ಲಿಯೂ ಕೂಡ ನೀವು ಶೋಧ ಮಾಡಬೇಕು ಅಂತೇಳಿ ದೂರುದಾರ ಹೊಸ ಪಟ್ಟು ಹಿಡಿತಾ ಇದ್ದಾನೆ. ಇಲ್ಲಿ ಆಯಿತು, ಇಷ್ಟು ದಿನಗಳ ಕಾಲದ ಶೋಧದಲ್ಲಿ ಸುಮಾರು 16 ಪಾಯಿಂಟ್ಗಳವರೆಗೂ ಕೂಡ ಚೆಕ್ ಮಾಡಿ ಆಗಿದೆ. ವಿಶೇಷವಾಗಿ 13ನೇ ಪಾಯಿಂಟಲ್ಲಿ ತುಂಬ ಕಾನ್ಫಿಡೆಂಟ್ ಆಗಿ ದೂರುದಾರ ಹೇಳ್ತಾ ಇದ್ದ. ಅಲ್ಲಿಯೂ ಒಂದಲ್ಲ 2 ದಿನ ಎರಡೆರಡು ಹಿಟಾಚಿ JCB ಎಲ್ಲವನ್ನು ಬಳಸಿ ಶೋಧ ಕಾರ್ಯವನ್ನು ಮಾಡಿದ್ರೂ ಕೂಡ ಏನೂ ಸಿಕ್ಕಿಲ್ಲ. ಈಗ 30 ಜಾಗಗಳಿವೆ, 300 ಹೆಣಗಳನ್ನು ನಾನು ಹೂತಿದ್ದೀನಿ, ಅಲ್ಲೆಲ್ಲ ಕಡೆಯಲ್ಲಿಯೂ ಕೂಡ ನೀವು ಚೆಕ್ ಮಾಡಬೇಕು, ಅಲ್ಲಿ ಶೋಧನೆ ನಡಿಬೇಕು ಅಂತ ಹೇಳಿ ಪಟ್ಟು ಹಿಡಿತಾ ಇದ್ದಾನೆ. GPR ಸ್ಕ್ಯಾನ್ನಲ್ಲಿ ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ಇದೆಯಲ್ಲ, ಈ ರೆಡಾರ್ ಸ್ಕ್ಯಾನ್ ಮಾಡಿದಾಗಲೂ ಕೂಡ ಪತ್ತೆ ಹಚ್ಚಲಾಗದೇ ಇದ್ದರೂ ಅದು ಬೇಕಾಗಿಲ್ಲ ನನಗೆ, ನೀವು ಶೋಧ ಮಾಡಬೇಕಲ್ಲಿ. ಸ್ಕ್ಯಾನಲ್ಲಿ ಸಿಕ್ಕಿಲ್ಲ ಅಂದರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ನೀವು ಅಲ್ಲಿ ಅಗಿಯಲೇಬೇಕು ಅಂತೇಳಿ ಪಟ್ಟು ಹಿಡಿತಾ ಇದ್ದಾನೆ. ಶೋಧ ಕಾರ್ಯಕ್ಕೆ ಪಟ್ಟು ಹಿಡಿದು ಕೂತಿದ್ದಾನೆ. 30 ಜಾಗ 300 ಹೆಣ ಇಲ್ಲಿ ಹೂತಿದ್ದೀನಿ ನಾನು ಅಂತ ಹೇಳಿರೋದು. ವಿಚಾರಣೆ ವೇಳೆಯಲ್ಲಿ ಕೊಟ್ಟಂಥ ಹೇಳಿಕೆ ಆಧಾರದಲ್ಲಿ 30 ಜಾಗವನ್ನು ಅಗಿಯುವುದಕ್ಕೆ ಪಟ್ಟು ಹಿಡಿದಿದ್ದಾನೆ. ನನ್ನನ್ನು ವಿಚಾರಣೆ ಮಾಡಿದಾಗ ನಾನು ಹೇಳಿರಲಿಲ್ವಾ 30 ಜಾಗ ನೀವು ಅಗಿಲೇಬೇಕು ಅಂತ ಅವತ್ತು ಕೇಳಿದ್ನಾ ಇಲ್ವಾ ನಾನು ವಿಚಾರಣೆ ಕಾಲದಲ್ಲಿ? ಅದನ್ನು ಮಾಡಿ ಇವಾಗ ಯಾಕೆ ಮಾಡ್ತಾ ಇಲ್ಲ ನೀವು ಅಂತ ಕೇಳ್ತಾ ಇದ್ದಾನೆ ದೂರುದಾರ. ಈಗಾಗಲೇ 16 ಸ್ಪಾಟ್ ಜೊತೆ ಅಕ್ಕಪಕ್ಕದ ಜಾಗವನ್ನು ಸೇರಿ 20ಕ್ಕಿಂತ ಹೆಚ್ಚಿನ ಕಡೆಗಳಲ್ಲಿ ಶೋಧ ಕಾರ್ಯವನ್ನು ಮಾಡಲಾಗಿದೆ. ಪಾಯಿಂಟ್ 16 ಅಂತ ಇರಬಹುದು, ಅಕ್ಕಪಕ್ಕದಲ್ಲೂ ಅಗದಿದ್ದಾರಲ್ಲ ಅದನ್ನು ಸೇರಿಸ್ಕೊಂಡ್ರೆ 20ಕ್ಕಿಂತ ಹೆಚ್ಚಿನ ಜಾಗಗಳಲ್ಲಿ ಶೋಧ ಕಾರ್ಯ ನಡೆದಿದೆ. ಇದಿಷ್ಟೇ ಅಲ್ಲ, 30 ಸ್ಪಾಟ್ ಅಗೇಲೇಬೇಕು ನೀವು ಅಂಥೇಳಿ ದೂರುದಾರ ಪಟ್ಟು ಹಿಡಿದಿದ್ದಾನೆ.